ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ದಯವಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡುವುದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾರು ಈ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ನೀವು ಒಂದು ಸತಿ ಟ್ರೈ ಮಾಡಿರಿ, ತುಂಬ ಅದ್ಭುತವಾಗಿ ಭಾಳ ಚೆನ್ನಾಗಿ ಬರ್ತೈತೆ, ನೀಟಾಗಿ ಅಷ್ಟು ನೀಟ್ನೆಸ್ನಾಗಿರ್ತೈತೆ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ತಾರೆ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಲೇ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊ, ಪುದೀನ, ಕರಿವೇ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, 4 ಕಾಳುಮೆಣಸು, 2 ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ, ಧನಿಯಾ ಪುಡಿ. ಖಾರದ ಪುಡಿ ಅಂದರೆ ಹೆಚ್ಚಿಗೆ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕಬೇಕು. ನೋಡಿ, ಇಷ್ಟನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೋಡಿ, ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೋಬೇಕಲ್ವ, ಅದು ನುಣ್ಣಗೆ ರುಬ್ಕೋಬೇಕು. ಹಾಗಾಗಿ ತೋರಿಸ್ಕೊಡ್ತಿದ್ದೀನಿ ನೋಡಿ, ಒಂದೊಂದೇ ಹಾಕ್ತಕ್ಕಂಥದ್ದನ್ನ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತಾ ಹೋಗ್ತಾಯಿದ್ದೀನಿ, ಹಂಗೆ ಹಾಕ್ತಾನೂ ಇದ್ದೀನಿ. ನೀವು ಯಾರಾದರೂ ನಮಗೆ ಈ ಥರ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ವಿಡಿಯೋನಂತೂ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಸಂದರ್ಭಕ್ಕೆ ಬೇಕಾಗುತ್ತೆ. ಮತ್ತು ಮತ್ತೊಬ್ಬರಿಗೆ ಶೇರ್ ಮಾಡಿರಿ ಈ ವಿಡಿಯೋನ, ಅದಂಗೆ ಸೇವ್ ಆಗಿ ಉಳಿದಿರ್ತೈತೆ. ನೆಕ್ಸ್ಟ್ ನೀವೇನಾದರೂ ಈ ಥರ ನುಗ್ಗೆಕಾಯಿ ಸಾಂಬಾರು ನಾವು ಮಾಡಬೇಕು ಅಂದ್ಕೊಂಡಾಗ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನೋಡಿ, ಒಂದು ಸತಿ ಟ್ರೈ ಮಾಡಿರಿ. ಸ್ವಲ್ಪ ನಾನು ಇದಕ್ಕೆ ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಬೇಸಿಗೆ ಕಾಲ, ಬಿಸಿಲು ಜಾಸ್ತಿ ಇರ್ತೈತೆ, ಸ್ವಲ್ಪ ಸೇರಿಸಿ, ಜಾಸ್ತಿ ಹಾಕಬೇಡಿ. ಇಲ್ಲ ಹೆಚ್ಚಿಗೆ ಖಾರ ಬೇಕು ಅಂತಾರೋ ಹಾಕ್ಕೋಬೋದು. ನಾನೇನೋ ಒಂದು ಸ್ಪೂನ್ ಅಷ್ಟೇ ಹಾಕ್ತಾಯಿರೋದು, ಒಂದು ಸ್ಪೂನ್ ಅಷ್ಟೇ. ಇದಕ್ಕೆ ಮತ್ತು ಯಾವುದು ಧನಿಯಾ ಪುಡಿ ಮಾತ್ರನ 2 ಸ್ಪೂನ್ ಹಾಕಿ ನೋಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಇದೇನಪ್ಪ ನುಗ್ಗೆಕಾಯಿ ಸಾಂಬಾರು ನಮ್ಗೆ ಮಾಡೋಕ್ಕೆ ಬರೋದಿಲ್ವೇ, ಇದು ಇಂಥದ್ದೆಲ್ಲ ಹೇಳ್ತೈತೆ ಅಂದ್ಕೋಬೇಡಿ. ದಯವಿಟ್ಟು ನಾವು ಮಾಡ್ತಕ್ಕಂಥದ್ದು ಈ ಥರ ಸ್ಟೈಲಲ್ಲಿ ಮಾಡ್ತೀವಿ. ನೀವು ಯಾವ್ಯಾವ ಥರ ವಿಧದಲ್ಲೂ ಗೊತ್ತಿಲ್ಲ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ನೋಡಿ, ಅದನ್ನ ಒಂದು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಅಂದರೆ ಎಷ್ಟು ನುಣ್ಣಗೆ ರುಬ್ಕೊಂತೀರೋ ಅಷ್ಟು ಚೆನ್ನಾಗಿ ಬರ್ತೈತೆ ಸಾಂಬಾರು ಟೇಸ್ಟಾಗಿ. ನೀವು ಏನನ್ನ ತರಿಯಾಗಿ ಅರ್ಧ ರುಬ್ಕೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ. ಇವಾಗ ಹೇಳ್ತಿರ್ತೀನಿ, ಅದು ನೀಟಾಗೆ ನುಣ್ಣಗಾಗಬೇಕು, ಭಾಳ ಗ್ರೇವಿ ಚೆನ್ನಾಗಿ ಬರಬೇಕು, ಅಂದರೆ ಭಾಳ ನೀಟಾಗೆ ಬರಬೇಕು. ಆ ಥರ ರುಬ್ಕೋಬೇಕು. ಆ ಥರ ರುಬ್ಬಿದಾಗ ಮಾತ್ರನೇ ಭಾಳ ಚೆನ್ನಾಗಿ ಬರ್ತೈತೆ. ನಾನು ಇಲ್ಲಿ ಆಯಲನ್ನು ರೀಫಂಡ್ ಆಯಿಲ್ ಅಂದರೆ ಸನ್ಫ್ಲವರ್ ಆಯಿಲನ್ನು ಬಳಸ್ತಾಯಿದ್ದೀನಿ. ನೀವು ಯಾವ್ದು ಬಳಸ್ತೀರ ಅನ್ನೋದು ಗೊತ್ತಿಲ್ಲ. ಸನ್ಫ್ಲವರಲ್ಲ, ಸಾರಿ, ಫ್ರೀಡಮನ್ನ ಬಳಸ್ತಾಯಿದ್ದೀನಿ. ನೀವು ಸನ್ಫ್ಲವರನ್ನು ಬಳಸಿ, ಫ್ರೀಡಮನ್ನು ಬಳಸಿ, ಯಾವುದನ್ನು ಬಳಸ್ಬೋದು. ನಾನು ಇದನ್ನು ಬಳಸ್ತಾಯಿದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕಾಯೋದಕ್ಕಿಟ್ಟಿರಿ. ಹಾಕ್ತಿದ್ದಂಗೆ ಇದಕ್ಕೆ 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಚೀಳಿರ್ತಕ್ಕಂಥದ್ದು ಹಸಿ ಮೆಣಸಿನ್ಕಾಯಿ, ಒಂದು ಚಿಟಿಕೆ ಆಗುವಷ್ಟು ಸಾಸಿವೆ. ಅದು ಚಟಪಟ ಅಂತೇಳಿ ಸಿಡಿಬೇಕು, ಆ ಥರನ ಅದ್ರಾಗೆ ಮ್ಯಾಶ್ ಮಾಡಬೇಕು ಎಣ್ಣೆಯಲ್ಲಿ. ಸುಮ್ಮನೆ ಹಾಕಿ ತಿರ್ಗಿ ಅರ್ಜೆಂಟಾಗಿ ಬೇರೆದೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸೋದಲ್ಲ, ನೋಡ್ಕೊಳ್ಳಿ ದಯವಿಟ್ಟು. ಸ್ವಲ್ಪ ಅದು ಸ್ವಲ್ಪ ಸಿಡಿಬೇಕು. ನೋಡಿ, ಈರುಳ್ಳಿ ಸೇರಿಸ್ತಾಯಿದ್ದೀನಿ, ಕರಿವೇ ಸೊಪ್ಪು ಸೇರಿಸ್ತಾಯಿದ್ದೀನಿ. ಇಷ್ಟನ್ನು ಸ್ವಲ್ಪ ಫ್ರೈ ಆದಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ನುಗ್ಗೆಕಾಯಿನನ್ನು ತೊಳೆದಿಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನನ್ನು ಸೇರಿಸ್ಬೇಕಾಗುತ್ತೆ. ನೋಡಿ, ತೋರಿಸ್ಕೊಡ್ತಾಯಿದ್ದೀನಿ ವೀಡಿಯೋದಾಗಿ. ಇದಕ್ಕೆ ಸ್ವಲ್ಪ ಕಡಿಮೆ ಫ್ಲೇವರ್, ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಉಪ್ಪನ್ನು ಆಶೀರ್ವಾದ ಬಳಸ್ತಾಯಿದ್ದೀನಿ, ನೀವು ಯಾವುದಾದ್ರೂ ಬಳಸ್ಬೋದು. ಉಪ್ಪು ಆಶೀರ್ವಾದನೇ ಬಳಸ್ತಾಯಿದ್ದೀನಿ ನಾನು, ನೀವು ಯಾವ್ದು ಬೇಕಾದ್ರೂ ಬಳಸ್ಬೋದು. ಯಾಕೆ ಇವಾಗ ಉಪ್ಪು ಸೇರಿಸ್ತಾಯಿದ್ದೀನಿ ಅಂದರೆ ಅದು ಭಾರಿ ಟೇಸ್ಟಾಗಿ ಬರ್ತೈತಿ. ನೀವು ಖಾರ ಎಲ್ಲ ಒಯ್ದ್ಮೇಲೆ ಉಪ್ಪು ಸೇರಿಸಿದಾಗ ಅಷ್ಟೊಂದಾಗಿ ರುಚಿ ಸಿಗೋದಿಲ್ಲ. ನಾನು ಈ ಥರ ಫ್ರೈ ಮಾಡ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಯಾವ ಥರ ಸ್ವಲ್ಪ ಅರಿಶಿನ ಕಲರ್ ಬರೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಹಾಕ್ತಿದ್ದಂಗೆ
ರುಬ್ಬಿರ್ತಕ್ಕಂಥ ಖಾರನ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ ಎಲ್ಲ ತೋರಿಸ್ಕೊಡ್ತಿದ್ದೀನಿ ನೋಡಿ. ರುಬ್ಬಿರ್ತಕ್ಕಂಥ ಖಾರನ ಅದಕ್ಕೆ ಸೇರಿಸ್ಬೇಕು ನೋಡಿ. ಎಲ್ಲ ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಯಾವತ್ತಾದ್ರೂ ನುಗ್ಗೆಕಾಯಿ ಸಾಂಬಾರು ಮಾಡ್ಬೇಕಂದ್ರೆ ಈ ವಿಡಿಯೋ ನೋಡಿ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಅದ್ಭುತವಾಗಿ ಬಂದಿದೆ ಅಂತ ಸಾಂಬಾರು. ಅಷ್ಟು ನೀಟಾಗಿ ಬಂದಿದೆ, ಎಷ್ಟು ಟೇಸ್ಟಾಗಿದೆ ನೋಡಿ. ಅಷ್ಟೊಂದು ಅದ್ಭುತವಾಗಿ ಭಾರಿ ಟೇಸ್ಟಾಗಿ ಬರ್ತದೆ ಸಾಂಬಾರು. ನೀವು ಬೇಕಾದರೆ ಒಂದೇ ಒಂದು ಸತಿ ಟ್ರೈ ಮಾಡಿರಿ. ಈ ವಿಡಿಯೋ ಸೇವ್ ಮಾಡಿಟ್ಕೊಳ್ರಿ, ಇಲ್ಲ ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟು ನಾವು ಈ ಥರ ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಅಕಸ್ಮಾತು ನೀವು ಯಾವ ಥರ ಮಾಡ್ತೀರ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.